ನನಗಂತೂ ಶರತ್ನ ಬಿಟ್ಟಿರೋಕ್ಕಾಗ್ತಾಯಿಲ್ಲ. ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ. ಏನು ಮಾಡೋದು ಅನ್ನಿಸ್ಬಿಟ್ಟೈತೆ. ಹೋಗಿ ನನಗಂತೂ ನಿಜ ಭಾಳ ಬೇಜಾರಾಗ್ತೈತೆ. ನಾನು ಶರತ್ತು ತುಂಬ ಚೆನ್ನಾಗಿ ಮಾತಾಡ್ಕೊಂಡು ಮೆಸೇಜ್ ಎಲ್ಲ ಮಾಡ್ಕೊಂಡು ಚೆನ್ನಾಗಿದ್ವಿ. ಫೋನ್ ಇಲ್ಲದಕ್ಕೆ ಒಂಥರ ತಲೆ ಕೆಟ್ಟಂಗೆ ಆಗ್ಬಿಟ್ಟೈತೆ. ಏನು ಮಾಡೋದು, ಏನು ಮಾಡೋದಪ್ಪ. ಶರತ್ಗೆ ಏನಾದರೂ ಮಾಡಿ ಫೋನ್ ಮಾಡಬೇಕು, ಈ ವಿಷಯ ಎಲ್ಲ ಹೇಳ್ಬೇಕು. ನಮ್ಮಮ್ಮ ಮಾತಾಡಿದ್ದು, ನಮ್ಮಪ್ಪ ಮಾತಾಡಿದ್ದೆಲ್ಲ ನಾನೇನು ಸುಮ್ಮನೆ ಹೇಳ್ದೆ ನಮ್ಮಪ್ಪ ನಮ್ಮಮ್ಮನ ಹತ್ರ. ಸ್ವಲ್ಪ ದಿನ ಅವರು ಹಂಗೆ ತಣ್ಣಗಾಗಲಿ ಅಂತ ಹೇಳಿದೆ. ಏನಾದರೂ ಮಾಡಿ ನಾನು ಶರತ್ನ ಮೀಟ್ ಮಾಡಬೇಕಲ್ಲ. ಏನು ಮಾಡೋಣ ಅನ್ನಿಸ್ತೈತೆ ನನಗೆ. ಏನು ಮಾಡೋದು, ಯಾರ ಮನೆ ಹತ್ರ ಹೋಗೋಣ, ಎಲ್ಲಿ ಏನು ಮಾಡೋಣ ಅಂತ ಅನ್ನಿಸ್ತೈತೆ ನನಗೆ. ನಮ್ಮಮ್ಮ ಹೆಂಗೂ ಕೆಲ್ಸಕ್ಕೆ ಹೋಗೈತೆ. ಫೋನು ಇವಳ ಹತ್ರ ಕೊಟ್ಟೋಗಿರುತ್ತೆ. ಇವಳು ಸ್ನಾನಕ್ಕೆ ಹೋಗೋಳೆ. ಏನು ಮಾಡೋಣ, ಇವಳು ಮನ್ವಿ ಸ್ನಾನಕ್ಕೆ ಹೋಗೋಳೆ ಅನಿಸುತ್ತೆ. ಫೋನ್ ಏನಾದರೂ ಐತಾ ನೋಡ್ತೀನಿ. ಫೋನ್ ಸಿಕ್ಬಿಟ್ರೆ ಫೋನ್ ಮಾಡಿ ಏನಾದರೂ ಮಾಡಿ ಶರತ್ನ ಮೀಟ್ ಮಾಡ್ಬೇಕು ನಾನು. ನನಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ. ನಮ್ಮಪ್ಪಗೆ ಸಮಾಧಾನ ಆಗಲಿ, ಸಿಟ್ಟು ಮಾಡ್ಕೊಳ್ತಲ್ಲ, ಅದಕ್ಕೆ ನಾನು ಹಂಗೆ ಹೇಳಿದೆ ಸ್ವಲ್ಪ ಸಮಾಧಾನ ಮಾಡ್ಕೊಂಬ್ಲಿ ಅಂತ. ಸರಿ ಆಯ್ತಪ್ಪ ಹಂಗೆ ಮಾಡಲ್ಲ ಅಂತ ಹೇಳಿ ನಮ್ಮಪ್ಪ ಇಂತಾಗ ಹೇಳಿದೆ. ಆದರೂ ನನಗಿವಾಗ ಥರ ಮನಸ್ಸು ತಡಿತಾ ಇಲ್ಲ. ಫೋನ್ ಐತೆ, ನಮ್ಮ ಮನ್ವಿ ಸ್ನಾನಕ್ಕೆ ಹೋಗವಳೆ, ಮಾಡ್ತೀನದಿಲ್ಲ. ಶರತ್ ಜೊತೆ ಮಾತಾಡ್ತೀನಿ. ನಮ್ಮ ಮನ್ವಿ ನಮ್ಮಮ್ಮ ಇಂತ ಹೇಳ್ಬಿಡ್ತಾಳೆ, ಇವಳು ನಮ್ಮ ಅಕ್ಕ ಒಳ್ಳೆಯವಳಲ್ಲ. ಏನು ಮಾಡೋಣಪ್ಪ, ಮಾಡ್ತೀನಿ. ಅವಳಿನ್ನೂ ಇವಾಗ ಸ್ನಾನಕ್ಕೆ ಹೋಗವಳೆ, ಅವಳಿನ್ನೂ ಸ್ವಲ್ಪ ಲೇಟ್ ಆಗುತ್ತೆ ಬರೋ ಅಷ್ಟೊತ್ತಿಗೆ ಮಾಡ್ತೀನಿ. ಏನು ಮಾಡೋದು, ಇವಾಗ ಫೋನ್ ರಿಸೀವ್ ಮಾಡ್ತಾಯಿಲ್ಲ. ಯಾಕಂದರೆ ನೀನು ನಂಬರೆಲ್ಲ ನೋಡ್ಕೊಬಿಟ್ಟವ್ರೆ. ನಮ್ಮ ಅಪ್ಪ ಇನ್ನು ನಮ್ಮ ಅಮ್ಮಗೆ ಫೋನ್ ಮಾಡಿ ಸರಿಯಾಗಿ ಬೈದ್ಬಿಟ್ಟವ್ರಲ್ಲ, ಅದಕ್ಕೆ ಫೋನ್ ರಿಸೀವ್ ಮಾಡ್ತಾಯಿಲ್ಲ. ಏನು ಮಾಡಲಿ ವಾಟ್ಸಪ್ಪಲ್ಲಿ ವಾಯ್ಸ್ ಮೆಸೇಜ್ ಹಾಕ್ತೀನಿ. ವಾಯ್ಸ್ ಮೆಸೇಜ್ ಹಾಕಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತೀನಿ ಫಸ್ಟು, ಆಮೇಲೆ ಕಾಲ್ ಮಾಡೋಕ್ಕೆ ಹೇಳ್ತೀನಿ. ಹಲೋ ಶರತ್, ನಾನು ಕಾಲ್ ಮಾಡ್ತಾ ಇದ್ದೀನಿ. ತನ್ವಿ, ನೀನು ಕಾಲ್ ಪಿಕ್ ಮಾಡು. ಬೇರೆ ಯಾರೂ ಫೋನ್ ಮಾಡ್ತಾ ಇಲ್ಲ, ನಾನೇ ಮಾಡ್ತಾ ಇರೋದು. ನಮ್ಮಮ್ಮ ಆಗಲಿ ನಮ್ಮಪ್ಪ ಆಗಲಿ ಯಾರೂ ಮಾಡ್ತಾ ಇಲ್ಲ. ನಾನು ನಿನ್ನ ಜೊತೆ ಮಾತಾಡಬೇಕು, ಪ್ಲೀಸ್ ಕಾಲ್ ಪಿಕ್ ಮಾಡು. ವಾಯ್ಸ್ ಮೆಸೇಜ್ ಹಾಕ್ತಿದ್ದೀನಿ. ಆನ್ಲೈನಲ್ಲೇ ಇದ್ದಾನೆ, ನೋಡಿ ಮಾಡಿದ್ರೆ ಕಾಲ್ ಪಿಕ್ ಮಾಡಿದ್ರೆ ಸಾಕು. ಅಯ್ಯೋ ನಮ್ಮ ಅಕ್ಕ ಬರ್ತಾಳೆ, ಬೇಗ ನೋಡು ಮೆಸೇಜ್ ನೋಡು ಪ್ಲೀಸ್, ಬೇಗ ಕಾಲ್ ಮಾಡು ಶರತ್, ಪ್ಲೀಸ್. ವಾಯ್ಸ್ ಮೆಸೇಜ್ ಹಾಕಿದ್ದೀನಿ, ಮೆಸೇಜ್ ಕಳಿಸಿದ್ದೀನಿ. ಅಯ್ಯೋ ಎಷ್ಟೊತ್ತಿಗೆ ಕಾಲ್ ಮಾಡ್ತಾನೋ ಶರತ್ ಅಂತ ಕಾಯ್ತಾ ಇದ್ದೀನಿ. ನೋಡ್ದೆ. ಹಲೋ ಶರತ್, ನಾನು ತನ್ವಿ ಮಾತಾಡ್ತಾ ಇದ್ದೀನಿ. ಹೇಳು ತನ್ವಿ, ಏನು ಪ್ರಾಬ್ಲಮ್ ಆಯಿತು? ಯಪ್ಪ ನನಗೆ ಕಾಲ್ ಮಾಡಿಬಿಟ್ಟು ನಿಮ್ಮಮ್ಮ ಹೆಂಗೆ ಬೈದ್ರು ಗೊತ್ತಾ? ಯಪ್ಪ ನನ್ನ ಮಗಳು ಸವಸಕ್ಕೆ ಏನಾದರೂ ಬಂದಿದೆಯಾ ಅಂದರೆ ನಿನಗೆ ಹಂಗೆ ಹಿಂಗೆ ಅಂತೇಳಿ ನನಗೆ ತುಂಬ ಬೈದ್ಬಿಟ್ರು ನಿಮ್ಮಮ್ಮ. ನನಗೆ ನಂಬರೆಲ್ಲ ನೋಡ್ಕೊಂಡಿದ್ನೋ, ಅದಕ್ಕೆ ಕಾಲ್ ನಾನು ಹಿಂಗೆ ಪಿಕ್ ಮಾಡಲಿಲ್ಲ. ಮತ್ತೆ ಅವರೇ ಮಾಡ್ತಾ ಇದ್ದಾರೇನೋ ನಿಮ್ಮಮ್ಮನೇ ಅಂತ ನಾನು ನಿನಗೆ ಕಾಲ್ ಪಿಕ್ ಮಾಡಲಿಲ್ಲ. ನಿಜ ನನಗೆ ತುಂಬ ಬೇಜಾರಾಗ್ತೈತೆ. ನನಗೂ ಬೇಜಾರಾಗ್ತೈತೆ. ಏನು ಮಾಡಲಿಲ್ಲ, ನಮ್ಮಮ್ಮ ಅವತ್ತು ನಮ್ಮ ಫೋನಲ್ಲಿ ಮಾತಾಡಬೇಕಾದ್ರೆ ಬಂದು ಇಸ್ಕೊಬಿಟ್ಟು ಚೆನ್ನಾಗಿ ಬೈದ್ಬಿಟ್ರು. ನಮ್ಮಪ್ಪ ನಮ್ಮಮ್ಮನ ಹತ್ರ ನಾನು ಹೇಳ್ಬಿಟ್ಟೆ ನೀನೇ ಅಂತ. ಆದರೆ ಅವ್ರು ಅವಾಗ ತಿಳ್ಕೊಂಡು, ಅಯ್ಯೋ ಅವ್ರ ಮಗ ಸ್ವಂತ ಮಗ ಅಲ್ಲ, ಅವ್ರಿಗೆ ಗಂಡು ಮಕ್ಕಳಿಲ್ಲ ಅಂತ ದತ್ತು ತೊಗೊಂಬಂದಿದ್ದಾರೆ. ಬೇಡ, ಅವ್ರನ್ನ ಇಷ್ಟಪಟ್ಟಿದ್ಯಾ, ಬೇಡ ಅಂತ ಹೇಳಿ ಏನು ಪ್ರೀತಿ ಅಕ್ಕವ್ರ ಮಕ್ಕಳಾದರೆ ಒಳ್ಳೆಯವರು, ಅವರು ಎಷ್ಟು ಒಳ್ಳೆಯವರು ಅಂತ ಅದ್ಬಿಟ್ಟು ನೀನು ಇವನ್ನ ಯಾರು ಇಷ್ಟಪಡ್ತಾ ಇದೆಯಾ, ಏನು ಬೇಡ ಅಂತ ಹೇಳಿ ಭಾಳ ಒಂಥರ ನಮ್ಮ ಅಮ್ಮನೂ ನಮ್ಮಪ್ಪ ಸಿಟ್ಟು ಮಾಡಿಕೊಂಡ್ರು. ಅವ್ರಿಗೆ ಗೊತ್ತಾಗ್ಬಿಟ್ಟೈತೆ ನೀನು ದತ್ತು ತೊಗೊಂಡು ಬಂದಿರೋ ಮಗ ಅಂತ. ಗೊತ್ತಾಗ್ಬಿಟ್ಟೈತೆ ಅವ್ರಿಗೆ ನಾನು ದತ್ತು ತೊಗೊಂಡ್ಬಂದಿರೋ ಮಗು ಅಂತ. ಬಿಡು, ಗೊತ್ತಾದರೂ ಆಗಲಿ ಹೇಳು. ಯಾಕಂದರೆ ನಮ್ಮ ಅಮ್ಮನಿಗೆ ಗಂಡು ಮಕ್ಕಳಿಲ್ಲ ಅಂಥೇಳಿ ನಮ್ಮ ಕವನ ಮಗನನ್ನು ಕರ್ಕೊಂಡು ಬಂದಿರೋದು. ನನಗೆ ಗೊತ್ತಿರಲಿಲ್ಲ, ಮತ್ತು ನೀನು ಈ ವಿಷಯ ಹೇಳಲೇ ಇಲ್ಲ. ಮತ್ತು ನಾನು ಹೇಳೋಣ ಅಂತ ಅಂದ್ಕೊತಿದ್ದೆ. ನಮ್ಮಮ್ಮ ಕರ್ಕೊಂಬಂದಿರೋದು. ನಮ್ಮಮ್ಮನೂ ಮತ್ತು ಅವರು ನಮ್ಮ ಸ್ವಂತ ಅಮ್ಮನೂ ನಮ್ಮಮ್ಮ ಸ್ವಂತ ಅಕ್ಕ ತಂಗಿಯವರಲ್ಲ, ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು. ಅವರು ನಮಗೆ 3 ಜನ, ನಾನು 3ನೇವನು, 3 ಜನನೂ ಗಂಡು ಮಕ್ಕಳು ಅಂತ ಹೇಳಿ ಕರ್ಕೊಂಬಂದಿರೋದು. ಮಾತಾಡಿಕೊಂಡು ಕರ್ಕೊಂಬಂದವ್ರೆ. ಈ ರೀತಿ ಆಗಿರೋದು. ಇವ್ರಿಗೆ ಗಂಡು ಮಕ್ಕಳಿಲ್ಲ. ಯಾಕಂದರೆ ಇವ್ರಿಗೆ ಗಂಡು ಮಕ್ಕಳಿದ್ದಾರೆ. ದೊಡ್ಡವ್ರಿಗೆ ನೀವು ಪ್ರೀತಿ ಅಂತ ಹೇಳಿದ್ರಲ್ಲ, ಇವರು ನಮ್ಮ ಪ್ರೀತಿ ದೊಡ್ಡಮ್ಮ ಅವ್ರಿಗೆ ಅವ್ರಿಗೂ 2 ಗಂಡು ಮಕ್ಕಳ. ಅದಕ್ಕೆ ಇವ್ರಿಗೆ ಗಂಡು ಮಕ್ಕಳಿಲ್ಲ, 2 ಹೆಣ್ಮಕ್ಳು ಅನ್ನೋ ಒಂದು ಕಾರಣಕ್ಕೋಸ್ಕರ ನನ್ನ ದತ್ತು ತೊಗೊಂಬಂದಿರೋದು. ನಾನು ಹೇಳೋಣ ಅಂತ ಅನ್ಕೊತಿದ್ದೆ, ಬಿಡು ಅಂತ ಸುಮ್ಮನಾಗ್ತಿದ್ದೆ. ಯಾಕೆ ಏನಂದ್ರು? ಈಗ ಸುಗುಣಾಜಿ ಹತ್ರ ಮಾತಾಡ್ಲಾ, ಹೇಳ ನಮ್ಮ ಅಮ್ಮನಿಗೆ ಹೇಳು, ಹೋಗಿ ಬರಲ್ಲ ನಿಮ್ಮ ಮನೆಗೆ ಹೆಣ್ಣು ಕೇಳೋಕ್ಕೆ. ಸುಗುಣತ್ತೆ ಹತ್ರ ಮಾತಾಡಿಕೊಂಡು ನೀವು ಹೇಳ್ರಿ, ಮಾತಾಡ್ರಿ,
ಹೋಗಿ ಕೇಳಜ್ಜಿ, ಹೇಳು ನನ್ನ ಮೊಮ್ಮಗ ಮದುವೆ ಮಾಡ್ಕೊಂತೀವಿ ಅಂತ ಹೇಳು ಅಂತೇಳಿ ನಿಮ್ಮ ಅಮ್ಮನ ಹತ್ರ ಹೇಳಿಸ್ರಿ. ಹೇಳಿಸ್ಬಿಟ್ಟು ಆಮೇಲೆ ನೀವು ಏನು ಕೇಳೋಕ್ಕೆ ಬರ್ರಿ, ಅವ್ರನ್ನ ಕರ್ಕೊಂಬಂದ್ರೆ ಸುಗುಣತೆನ ಖಂಡಿತ ಒಪ್ಕೊಂತಾರೆ. ನಮ್ಮ ಅಪ್ಪ ಖಂಡಿತ ಒಪ್ಕೊಂಬತ್ತೆ. ಯಾಕಂದರೆ ಅಕ್ಕ ಅಲ್ಲ, ನಮ್ಮ ಅಪ್ಪನಿಗೆ ಸ್ವಂತ ಅಕ್ಕ ಅಲ್ಲ, ಒಪ್ಕೊಂತಾರೆ. ಪ್ಲೀಸ್ ಏನಾದರೂ ಮಾಡಿ ನೀನು ಒಪ್ಪಿಸ್ಲೇಬೇಕು. ನೀನು ನನ್ನ ಕೈ ಬಿಡಬೇಡ ಶರತ್, ನನಗಂತೂ ನೀನು ಬಿಟ್ಟಿರೋಕ್ಕಾಗ್ತಾಯಿಲ್ಲ. ನಮ್ಮಪ್ಪ ನಮ್ಮಮ್ಮನ ಮುಂದೆ ಏನು ಹೇಳಿದೆ ಗೊತ್ತಾ ನಾನು, ಸರಿ ಆಯ್ತಪ್ಪ ನನಗೆ ಮಾಡಲ್ಲಪ್ಪ, ಇಲ್ಲಿಗೆ ಬಿಟ್ಟಾಕ್ಬಿಡ್ತೀನಿ ಅಂತ ಹೇಳ್ಬಿಟ್ಟೆ ನಾನು. ಇಲ್ಲಿಗೆ ಬಿಟ್ಟಾಕ್ಬಿಡ್ತೀನಪ್ಪ ಅಂತ ಹೇಳ್ದೆ. ಸರಿ ಸರಿ ಆಯ್ತು ಹೇಳ್ಬಿಡು. ಈಗ ನೀನು ಹೇಳಿದ್ಯಾ ತಾನೇ, ನಾನು ಇನ್ಮೇಲೆ ಮುಂದೆಲ್ಲ ನಾನು ನೋಡ್ಕೊತೀನಿ. ನನಗೂ ಬೇಜಾರಾಗೋದು ಸಿಕ್ಕಾಪಟ್ಟೆ. ಯಾಕೋ ತನ್ವಿ ಫೋನೇ ಮಾಡಲಿಲ್ವಲ್ಲ, ಯಾಕೆ 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 ಅಂತ. ಇವಾಗ ನಿಮ್ಮಮ್ಮ ಕೆಲ್ಸಕ್ಕೆ ಹೋಗವ್ರಾ? ಅವರು ರಜೆ ಮಾಡಿದ್ರು, ಇವತ್ತೇನೋ ಓಟಿ ಐತೆ ಅಂತ ಕೆಲ್ಸಕ್ಕೆ ಹೋಗವ್ರೆ. ನಮ್ಮಮ್ಮ ಸ್ವಲ್ಪ ಇವಾಗ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಮೊನ್ನೆ ಎಲ್ಲ ಒಂದೆರಡು ದಿವಸ ರಜೆ ಮಾಡಿದರು, ಸ್ವಲ್ಪ ಕೆಲಸ ಐತಿ ಅಂತ ಹೇಳಿ. ಮನೆಗೆಲ್ಲ ಏನೇನೋ ಕೆಲಸ ಇತ್ತು, ಹಂಗೆ ಏನೋ ಅವರೆಲ್ಲ ಪರ್ಸ್ನಲ್ ಏನೇನೋ ವಿಷಯ ಎಲ್ಲ ಆಫೀಸ್ಗೊಳಗೆ ಸ್ವಲ್ಪ ಕೆಲಸ ಇದ್ವು, ರಜಾ ಮಾಡಿತ್ತು. ಅದಕ್ಕೆ ಇವತ್ತು ಓಟಿ ಐತೆ ಅಂತ ಹೋಗೈತೆ. ಏನೋ ಕೆಲಸ ಇಲ್ಲ ಬಿಡು ಹೋಗ್ತೀನಿ ಅಂತೇಳಿ ಹೋಗೈತೆ. ಅದಕ್ಕೆ ನೀ ಏನು ಮಾಡಬೇಕೋ ಏನೋ ಒಂದು ಗೊತ್ತಾಗ್ತಾ ಇಲ್ಲ. ನಮ್ಮಮ್ಮ ಇಲ್ಲಿ ಫೋನ್ ಇಟ್ಟೋಗಿತ್ತಾ, ನನ್ನ ಫೋನ್ ಎತ್ಕೊಬಿಟ್ಟವ್ರೆ. ಇದು ನಮ್ಮ ಅಮ್ಮನ ಫೋನು, ಇವಳಿಗೆ ನಮ್ಮ ಮನ್ವಿತಕ್ಕೆ ಕೊಟ್ಟಿರೋದಿದು. ಅವಳು ಸ್ನಾನಕ್ಕೆ ಹೋಗಿದ್ಲು, ಅದಕ್ಕೆ ಅವಳು ಫೋನಲ್ಲಿ ಮಾಡಿದೆ. ಮತ್ತೆ ಬಂದ್ಗಿಂದವಳಪ್ಪ ಇಡ್ತೀನಿ. ಅವಳು ಒಳ್ಳೆಯವಳಲ್ಲ, ನಮ್ಮ ಅಮ್ಮನ ಹತ್ರ ಹೇಳ್ತಾಳೆ. ನಾನು ಅವಳ ಹತ್ರ ಹೆಂಗೆ ಚೆನ್ನಾಗಿರೋಣ ಅಂತ ಹೋದ್ರೂ ಅವಳು ಒಪ್ಕೊಂಬೋದೇ ಇಲ್ಲ. ನೀನು ಮಾಡೋದು ತಪ್ಪು ಕಣೆ, ಹಂಗೆ ಮಾಡಬಾರ್ದು ಅಂತಾಳೆ. ಅವಳು ನನಗೆ ಹೆಲ್ಪೇ ಮಾಡಲ್ಲ ನಮ್ಮ ಅಕ್ಕಯ್ಯ. ನನಗಂತ ಅದೊಂದು ಕಡೆ ಚಿಂತೆ. ಅವಳು ಒಳ್ಳೆಯವಳಲ್ಲ. ಎಲ್ಲಾದರೂ ಹೋದ್ರೆ ಸಾಕು, ನಾನು ಯಾರ ಮನೆ ಹತ್ರ ಆದರೂ ಹೋದ್ಮೇಲಾದ್ರೂ ನಾನು ನಿನಗೆ ಕಾಲ್ ಮಾಡೋಣ ಅಂತ ನಾನಿದ್ರೆ ಅವಳು ಅಲ್ಲಿಗೂ ಹೋಗಕ್ಕೆ ಬಿಡೋದೇ ಇಲ್ಲ ಗೊತ್ತಾ. ಅವಳು ಹಂಗೆ ಮಾಡ್ತಾ ಇದ್ದಾಳೆ, ಒಂಥರ ಇದು ಮಾಡ್ತಾಳೆ ಅವಳು. ನನಗೂ ಸಿಕ್ಕಾಪಟ್ಟೆ ಬೇಜಾರಾಗ್ತೈತಿ. ಏನು ಮಾಡೋಕ್ಕಾಗಲ್ಲ, ಲವ್ ಮಾಡಿದ್ಮೇಲೆ ಈ ಥರ ಪರಿಸ್ಥಿತಿಗಳೆಲ್ಲ ಅನುಭವಿಸ್ಬೇಕು. ಏನು ಮಾಡೋಕ್ಕಾಗಲ್ಲ. ಅಂಥದ್ದೆಲ್ಲ ಬಂದಿರೋದೆಲ್ಲ ಅನುಭವಿಸ್ಕೊಂಡು ನಾವು ಇಂಥದ್ದೆಲ್ಲ ನಿಭಾಯಿಸ್ಕೊಂಡು ಆಮೇಲೆ ನಾವು ಸಕ್ಸಸ್ ಅನ್ನೋದು ಕಾಣ್ತೀವಿ ಬಿಡು. ತನ್ವಿತಾ, ತಲೆ ಕೆಡಿಸ್ಕೊಬೇಡ, ಆರಾಮಾಗಿರು. ನಾನು ಇದ್ದೀನಿ. ನಾನೇನಾದರೂ ಮಾಡಿ ಮಾತಾಡಿ ಏನೋ ಒಂದು ಒಟ್ಟಿನಲ್ಲಿ ನಿಮ್ಮ ಮನೆಗೆ ಏನು ಕೇಳಕ್ಕೆ ಬಂದು ಮದುವೆ ಮಾಡ್ಕೊಂತೀವಿ. ತಲೆ ಕೆಡಿಸ್ಕೊಬೇಡ. ಅಜ್ಜಿ ಹತ್ರ ಮಾತಾಡ್ತೀನಿ, ಅಜ್ಜಿಗೆ ಹೇಳು ಅಂತ. ಯಾಕಂದರೆ ಅವರು ನನ್ನ ಕರ್ಕೊಂಬಂದಿರೋದಲ್ಲ, ಅಷ್ಟಾಗಿ ಹತ್ರದಲ್ಲಿ ಅಜ್ಜಿ ಅವರು ಸುಗಡ ಅಜ್ಜಿ ಮಾತಾಡಲ್ಲ ನನ್ನ ಹತ್ರ. ಯಾಕಂದರೆ ಕರ್ಕೊಂಬಂದಿರೋದಲ್ಲ ನನಗೆ, ಅದಕ್ಕೆ ಅವ್ರು ಮಾತಾಡಲ್ಲ ನನ್ನ ಹತ್ರ. ಅಮ್ಮನ ಹತ್ರ ಹೇಳ್ತೀನಿ, ಅಮ್ಮನ ಹತ್ರ ಹೇಳಿ ಮಾತಾಡುತ್ತೆ. ಹೇಳು ಅಮ್ಮ ಹೋಗಿ ಹೇಳುತ್ತೆ, ಏನಾದರೂ ಮಾಡಿ ಕೊಡಿಸು ಅಂತ ಹೇಳಿ ಹೇಳುತ್ತೆ. ಅಮ್ಮ ಮಾತಾಡುತ್ತೆ, ಹೇಳು. ನಾನು ಅಮ್ಮನ ಹತ್ರ ಮಾತಾಡ್ತೀನಿ. ನಮ್ಮ ಅಮ್ಮನ ಹತ್ರ ಮಾತಾಡಿ ಆಮೇಲೆ ನಾನು ಮಾಡ್ತಾಯಿರು. ಅವಾಗವಾಗ ಯಾರ್ದಾದ್ರೂ ಫೋನ್ ಇಸ್ಕೊಂಡು ನಿನ್ನ ಮಾತು ಕೇಳಿದ್ರೆ ನನಗೆ ಎಷ್ಟೋ ಸ್ವಲ್ಪ ಸಮಾಧಾನ ಆಗುತ್ತೆ. ನಿನ್ನ ಜೊತೆ ಮಾತಾಡಲಿಲ್ಲ ಅಂದರೆ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡುತ್ತೆ ತನ್ವಿ. ಅದಕ್ಕೆ ಎಲ್ಲಾದ್ರೂ ಒಂದು ಸತಿ ಆದ್ರೂ ಒಂದು ದಿವಸಕ್ಕೆ ಒಂದು ಸತಿ ಆದರೂ ಅಲೋ ಅಂತ ಹೇಳಿ ನಿನ್ನ ವಾಯ್ಸ್ ಕೇಳಿದ್ರೆ ನನಗೆ ಎಷ್ಟೋ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ ಗೊತ್ತಾ. ನಿನ್ನ ವಾಯ್ಸ್ ಕೇಳಿದ್ರೆ ನನಗೆ ಎಷ್ಟೋ ಒಂಥರ ಸಮಾಧಾನ ಆದಂಗೆ ಆಗುತ್ತೆ ಮನಸ್ಸಿಗೆ. ಸರಿ ಆಯಿತು, ನನಗೂ ಅಷ್ಟೇ ಸ್ವಲ್ಪ ಎಷ್ಟೋ ಸಮಾಧಾನ ಆದಂಗೆ ಆಯ್ತು ಇವತ್ತು. ನಿನ್ನ ಜೊತೆ ಮಾತಾಡೋದಕ್ಕೆ ಸಿಕ್ಕಾಪಟ್ಟೆ ನನಗೂ ಸಮಾಧಾನ ಆದಂಗೆ ಆಯಿತು. ನನಗಂತೂ ಊಟ ಮಾಡೋಕ್ಕಾಗ್ತಾಯಿಲ್ಲ, ಏನು ಮಾಡೋಕ್ಕೂ ಆಗ್ತಾಯಿಲ್ಲ. ಅಷ್ಟು ಬೇಜಾರಾಗ್ತೈತೆ, ನಿದ್ದೆನೂ ಬರ್ತಾಯಿಲ್ಲ. ನಮ್ಮ ಅಪ್ಪ ಅಮ್ಮನ ಹತ್ರ ಹಂಗೆ ಹೇಳ್ಬಿಟ್ಟೆ, ಆದರೆ ಇವಾಗ ನಿಮ್ಮ ಮನಸ್ಸು ತಡೀತಾ ಇಲ್ಲ. ಏನು ಮಾಡೋದು? ಎಲ್ಲ ಏನೇನು ಮಾಡ್ಕೊಳಕ್ಕೆ ಹೋಗ್ಬೇಡ. ಊಟ ತಿಂಡಿ ಎಲ್ಲ ಟೈಮ್ ಊಟ ಮಾಡ್ಕೊಂಡು ಚೆನ್ನಾಗಿರೋ. ಮತ್ತೆ ಏನಾದ್ರೂ ಆರೋಗ್ಯ ಸಮಸ್ಯೆ ಆದರೆ ಕಷ್ಟ ಆಗ್ಬಿಡುತ್ತೆ. ಊಟ ಅಂತೂ ನೀನು ಬಿಡಬೇಡ. ನಾನಿದ್ದೀನಿ, ನಿನ್ನ ತಲೆ ಕೆಡಿಸ್ಕೊಬೇಡ. ನಿನ್ನ ಬೇರೆ ಕಡೆ ಕೊಟ್ಟು ಮದುವೆ ಮಾಡೋಕ್ಕಂತ ನಾನು ಬಿಡಲ್ಲ. ನಾನಿದ್ದೀನಿ, ನಿನ್ನ ತಲೆನೇ ಕೆಡಿಸ್ಕೊಬೇಡ. ನನಗೇನು ಬಂದರೂ ನನ್ನ ಜಯಿಸೋಂಥ ಶಕ್ತಿ ಐತೆ ನನಗೆ. ನೀನೀಗ ಹೂ ಅಂದ್ರೂ ಬೇಕಾದ್ರೆ ನಿನ್ನ ಅಲ್ಲಿಗೆ ಕರ್ಕೊಂಬಂದು ನಿನ್ನ ಅಲ್ಲಿಂದನೇ ಕರ್ಕೊಂಬಂದು ನಾನು ಮದುವೆ ಆಗ್ಬಿಡ್ತೀನಿ. ನಿನ್ನ ತಲೆ ಕೆಡಿಸ್ಕೊಬೇಡ. ಸರಿ ಸರಿ ಆಯಿತು, ಸರಿ ಆಯ್ತು. ಇನ್ನೂ ಸ್ವಲ್ಪ ಹೊತ್ತು ಮಾತಾಡೋದಾದ್ರೆ ಮಾತಾಡು. ಇಲ್ಲ, ನಮ್ಮ ಮನ್ವಿ ಬರ್ತಾಳೆ. ನಮ್ಮ ಮನ್ವಿ ಬಂದುಬಿಟ್ರೆ ನಮ್ಮ ಅಕ್ಕ ಅವಳು ನಮ್ಮ ಅಮ್ಮನ ಹತ್ರ ಇಲ್ಲದೆಲ್ಲ ಹೇಳ್ಬಿಡ್ತಾಳೆ. ಅದಕ್ಕೆ ಅವಳು ಹೇಳಲ್ಲ, ಅದಕ್ಕೆ ಇಟ್ಬಿಡ್ತೀನಿ. ಮಾತಾಡು ಮಾತಾಡು ಮಾತಾಡು, ಅಮ್ಮ ಬರಲಿ ಐತೆ ನಿನಗೆ. ಮಾತಾಡು ಮಾತಾಡು. ಅಕ್ಕ 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 ಅಂತ ಅಕ್ಕ ಅಪ್ಪ ಅಮ್ಮಯ್ಯ ಬುದ್ಧಿ ಹೇಳಿರೋದು ನಿನಗಿನ್ನೂ ಅರಿವಾಗಿಲ್ವಾ ಅಕ್ಕ? ಅದು ಅದು ಫೋನ್ ಕೊಡ, ಇಲ್ಲಿ ಫೋನ್ ಕೊಡು. ಡಿಲೀಟ್ ಮಾಡಬೇಡ ನೋಡಿ, ಹೇಳ್ತೀನಿ. ನಂಬರ್ ಏನಾದರೂ ಡಿಲೀಟ್ ಮಾಡಿದ್ಯಾ ಅಂದರೆ ಸರಿಯಾಗಲ್ಲ. ಡಿಲೀಟ್ ಮಾಡ್ದಲ್ಲ ಹಂಗೆ ಕೊಡು, ಹೇಳ್ತೀನಿ. ಬೇಗ ಡಿಲೀಟ್ ಮಾಡಿಬಿಡ್ತೀನಿ. ಅಕ್ಕ ಕೊಡ್ತೀನಿ, ತಡಿಯ ಕೊಡ್ತೀನಿ. ಫೋನ್ ಕೊಡು ಅಂತ ಹೇಳ್ತಾ ಇರೋದು. ಫೋನ್ ಕೊಡು, ಫೋನ್ ಕೊಡು. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಅಕ್ಕ ಎಲ್ಲಿ ಬಂದ್ಲೋ ಏನೋ. ಅಯ್ಯೋ, ನಮ್ಮ ಅಕ್ಕನಿಗೂ ಗೊತ್ತಾಗ್ಬಿಡ್ತು ನಾನು ಮತ್ತೆ ಫೋನ್ ಮಾಡಿರೋದು. ನಮ್ಮ ಅಮ್ಮನ ಹತ್ರ ಹೇಳ್ಬಿಟ್ರೆ ಅಯ್ಯಪ್ಪ ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ ನನಗಂತೂ. ಅಯ್ಯಪ್ಪ ಏನು ಮಾಡೋದು ಅಂತ ಅನ್ನಿಸ್ತೈತೆ. ಅಯ್ಯೋ, ಮತ್ತು ನಮ್ಮಪ್ಪ ನಮ್ಮಮ್ಮ ಯಾಕೆ ಒಪ್ಕೊಳ್ತಾ ಇಲ್ಲ ಅಂತಂದರೆ ಆ ಕವನ ಅತ್ತೆ ಮಗ ಅವ್ರು ದತ್ತು ತೊಗೊಂಬಂದಿರೋದು. ಅವ್ರಿಗೆ ಗಂಡು ಮಕ್ಕಳಿಲ್ಲ ಅಂತ ನಾನು ಹೇಳಿದ್ದೀನಿ. ಅವರಿಗೆ ಇಬ್ಬರು ಹೆಣ್ಮಕ್ಳು. ಅವರು ಗಂಡು ಮಕ್ಕಳಿಲ್ಲ ಅಂತೇಳಿ ಅವ್ರ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳಲ್ಲಿ ಯಾರನ್ನೋ ಒಬ್ರನ್ನ
ಮೊಮ್ಮಕ್ಕಳಲ್ಲಿ ದತ್ತು ತೊಗೊಂಬಂದಿರೋದು. ಇವ್ರನ್ನ ಕರ್ಕೊಂಬಂದು ಶರತ್ನ ಸಾಕೊಂಡಿರೋದು. ಅದಕ್ಕಾಗಿನ ನಮಗೆ ನಮ್ಮಪ್ಪ ನಮ್ಮಮ್ಮನಿಗೆ ಇಷ್ಟ ಇಲ್ಲ ಕೊಡೋಕ್ಕೆ. ಅವರು ಅಂತಂದರೆ ಒಂಥರ ಏನೋ ಇದು ಮಾಡ್ತಾರೆ. ಪ್ರೀತಿ ಅತ್ತೆ ಮಗಂಗಾದರೆ ಕೊಡೋದಕ್ಕೆ ಇಷ್ಟ ಆಯ್ತಂತೆ ಇವ್ರಿಗೆ. ಯಾಕಂದರೆ ಅವ್ರಿಗೆ ಇಷ್ಟಪಡ್ತಾರೆ ಇವರು. ಅವ್ರನ್ನ ಯಾಕೋ ಸ್ವಲ್ಪ ರಿಜೆಕ್ಟ್ ಮಾಡ್ತಾರೆ. ಏನು ಮಾಡೋದು ಅನ್ನಿಸ್ಬಿಟ್ಟೈತೆ ನನಗಂತೂ. ತುಂಬ ಬೇಜಾರಾಗೈತೆ ನನಗಂತೂ. ಶರತ್ನ ಬಿಟ್ಟಿರೋಕ್ಕೆ ಆಗ್ತಾಯಿಲ್ಲ. ನೋಡ್ತಾ ಇರಿ, ನೀನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.